ನೋಡಿ ಇವತ್ತೊಂದು ಮೀನು ಫ್ರೈ ಮಾಡುವ. ನೋಡಿ ದೊಡ್ಡದೊಂದು ಕಾಂಡ ಇದೆ ಅಂತೇಳಿ ನೋಡಿ, 1.5 kg ಉಂಟು ಇದು. ಲಾಭದ ಒಂದು ಮೀನು ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ. ಅಂದರೆ ಅದು ಗ್ರ್ಯಾಂಡ್ ಮಾಡಲಿಕ್ಕೆ ಎಂಥದ್ದು ಕೂಡ ಇಲ್ಲ, ಜಜ್ಜಿ ಹಾಕಿ ಮಾಡುವಂಥದ್ದು. ನೋಡಿ ಈ ರೀತಿ ಉಂಟು, ನೋಡಿ ದೊಡ್ಡದುಂಟು. ಮೊದಲಿಗೆ ಈ ಮೀನನ್ನು ತುಂಡು ಮಾಡುವ. ನೋಡಿ ಈ ರೀತಿ ಸೈಡ್ದೆಲ್ಲ ತೆಗಿಬೇಕು. ನೋಡಿ ಈ ರೀತಿ ತೆಗಿಬೇಕು. ನೋಡಿ ಸಿಪ್ಪೆನೆಲ್ಲ ಸೈಡಿಂದ ಕೂಡ ಈ ರೀತಿ ತೆಗಿಬೇಕು. ಈ ಮೀನಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಬರ್ತದೆ. ಇದು ಕಾಂಡ ಮೀನು, ಇದೆಲ್ಲ 1.5 kg ಉಂಟು. ಈ ಮೀನ ಮಂಡೆಯನ್ನು ತುಂಡು ಮಾಡುವ ಈ ರೀತಿ. ಕತ್ತಿ ಮಾತ್ರ ಇದಕ್ಕೆ ಶಾರ್ಪ್ ಹೋಗಿಲ್ಲ, ತುಂಡು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡದು ತುಂಡು ಮಾಡಿದರೆ ಆಯಿತು. ನೋಡಿ ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು. ಸ್ವಲ್ಪ ಹಸಿ ಕರಿಮೆಣಸು ಬೇಕು ನಮಗೆ. ಹಸಿ ಕರಿಮೆಣಸನ್ನು ನೋಡಿ ಒಣಗಲಿಕ್ಕೆ ಹಾಕಿದ್ದೇವೆ. ಅದಕ್ಕೆ 1 ಚಮಚ ಅಷ್ಟು ತಗೊಳ್ತೇನೆ, ಜಾಸ್ತಿ ಬೇಡ. ಜಾಸ್ತಿ ಆಗಿದೆ ಖಾರ ಆಗ್ತದೆ. ಸೇಲ್ ಬೇಕಿದ್ರೆ ಉಂಟು, ಇದು ಒಣಗಿದ ನಂತರ ಸೇಲ್ ಮಾಡೋದು. ನೋಡಿ ಇಷ್ಟು ಉಂಟು. ನೋಡಿ 1 ಚಮಚ ಆಗ್ಬೋದು, ಒಂದು ಸ್ವಲ್ಪ ತೊಳೆದು ಅಂದದ್ದು, ಧೂಳೆಲ್ಲ ಇರ್ತದೆ. ಈಗ ಮಸಾಲ ರೆಡಿ ಮಾಡುವ. 4 ಸಲ ಬೆಳ್ಳುಳ್ಳಿ ಉಂಟು, ಕರಿಮೆಣಸು ಈಗ ಅಂದದ್ದು 1 ಚಮಚ ಆಗುವಷ್ಟು ಉಂಟು. ಇದನ್ನು ಕೂಡ ಹಾಕುವ. ನಿಮಗೆ ಒಣಗಿದ ಕರಿಮೆಣಸು ಕೂಡ ಹಾಕ್ಬೋದು, ಅದರ ಹುಡಿ ಕೂಡ ಹಾಕ್ಬೋದು. 1/2 ಇಂಚು ಆಗುವಷ್ಟು ಶುಂಠಿ, 2 ಹಸಿಮೆಣಸು ಒಟ್ಟಿಗೆ ಹಾಕಿ ಈ ರೀತಿ ಜಜ್ಜುವ. ಮತ್ತೆ ನಿಮಗೆ ಗ್ರ್ಯಾಂಡ್ ಮಾಡಿ ಕೂಡ ಹಾಕ್ಬೋದು ಸ್ವಲ್ಪ. ಮತ್ತೆ ಹಸಿ ಕರಿಮೆಣಸು ಇಲ್ಲ ಇದ್ರೆ ಒಣ ಕರಿಮೆಣಸನ್ನು ಗುದ್ದಿ ಕೂಡ ಹಾಕ್ಬೋದು. ಇದು ಪೆಪ್ಪರ್ ಹುಡಿ ಕೂಡ ಹಾಕ್ಬೋದು, ಕರಿಮೆಣಸಿನ ಹುಡಿ ಕೂಡ ಹಾಕ್ಬೋದು. ನೋಡಿ ಇಷ್ಟು ಜಜ್ಜಿ ಆಯ್ತು. ನೋಡಿ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ. ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕುವ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಉಪ್ಪು ಸಹ ಒಟ್ಟಿಗೆ ಹಾಕಿ ಜಜ್ತೇನೆ, ಯಾಕೆಂದರೆ ಉಪ್ಪಿನ ಹುಡಿ ಆದರೆ ಮತ್ತೆ ಹಾಕ್ಲಿಕ್ಕೆ ಆಗ್ತದೆ. ಇದು ಕಲ್ಲು ಉಪ್ಪಲ್ಲ, ಹಾಗೆ. ನೋಡಿ ಇದನ್ನು ಕೂಡ ಜಜ್ಜಿ ಆಯಿತು. ಈಗ ಸ್ವಲ್ಪ ಅರಶಿನ ಹುಡಿ ಕೂಡ ಇದಕ್ಕೆ ಹಾಕುವ. 1/4 ಚಮಚ ಸಾಕು. ನೋಡಿ ಅರ್ಧ ನಿಂಬೆ ಹುಳಿ ರಸ ಇದಕ್ಕೆ ಹಾಕುವ, ಸುಲಭ ಆಗ್ತದೆ. ಮತ್ತೆ ಎಂತ ಕೂಡ ಹಾಕ್ಲಿಕ್ಕಿಲ್ಲ. ಮತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡುವ. ಉಪ್ಪು ಕಡಿಮೆ ಆದರೆ ಸ್ವಲ್ಪ ನೋಡಿಕೊಂಡು ಹಾಕಿದ್ರೆ ಆಯಿತು. ನೋಡಿ ಫ್ರೈ ಮಾಡಲಿಕ್ಕೆ 4 ಪೀಸ್ ಮಾತ್ರ ತಗೊಂಡಿದ್ದೇನೆ. ನೋಡಿ ದೊಡ್ಡ ಪೀಸ್ ಮಾಡಿದ್ದೇನೆ. ಹೀಗೆ ಪೀಸ್ ಮಾಡ್ಬೋದು. ನೋಡಿ ನನಗೆ ಮಾತ್ರ ಕತ್ತಿ ಶಾರ್ಪ್ ಇಲ್ಲ, ಅದಕ್ಕೆ ದಪ್ಪ ದಪ್ಪ ಪೀಸ್ ಮಾಡಿದಂಥದ್ದು. ನೋಡಿ ಈ ಮಸಾಲವನ್ನೆಲ್ಲ ಇದಕ್ಕೆ ಹಾಕುವ. ಮತ್ತು ಜಾಸ್ತಿ ಮೀನಿದ್ರೆ ಜಾಸ್ತಿ ಮೀನು ಮಸಾಲ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಇದು 4 ಪೀಸ್ ತಗೊಂಡು ಇನ್ನು ಸ್ವಲ್ಪ ಉಂಟು, ಅದು ಸಾರು ಮಾಡಲಿಕ್ಕೆ. ನೋಡಿ ಇವತ್ತು ದೋಸೆ ಕವಲೆಯಲ್ಲಿ ಫ್ರೈ ಮಾಡುವ. ತವಾ ಫ್ರೈ ಮಾಡೋದು. 3 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಯಿತು. ಈಗ ಒಂದೊಂದು ಮೀನನ್ನು ಹಾಕುವ. ಈಗ ಸ್ವಲ್ಪ ಫ್ರೈ ಆಗಲಿ. ಮತ್ತು ಈಗ ಮೆಲ್ಲಗೆ ಮಾಡಿದ್ದು ಆಯಿತು. ಅದು ತಳ ಹಿಡಿತದೆ ಸ್ವಲ್ಪ, ಯಾಕೆಂದರೆ ಅದು ಕಾರ್ನ್ಫ್ಲವರ್ ಅಂತ ಹಾಕಲಿಲ್ಲ. 1-2 ನಿಮಿಷ ಆಯಿತು. ಈಗ ಮಗುಚಿ ಹಾಕುವ. ಈ ಸೈಡ್ ಕೂಡ ಬೇಯಲಿ. ಸ್ವಲ್ಪ ಮಸಾಲೆ ಹೋಗ್ತದೆ, ಯಾಕೆಂದರೆ ಅದು ನಾನ್ ಸ್ಟಿಕ್ ಏನಲ್ಲ ಅಲ್ಲ, ಕಬ್ಬಿಣದ ಕಾವಲಿ. ಮತ್ತೆ ಎಂತ ಹಾಕಲಿ, ಮೊಟ್ಟೆ ಆಗಲಿ ಕಾರ್ನ್ಫ್ಲವರ್ ಆಗಲಿ ಎಂತ ಹಾಕಲಿಲ್ಲ. ಹಾಗೆ ನೀವು ಮೀನು ಫ್ರೈ ಮಾಡೋದಿದ್ರೆ ದೋಸೆ ಕಾವಲಿ ಮೀನು ಫ್ರೈ ಮಾಡಬೇಡಿ, ಮತ್ತೆ ದೋಸೆ ಎದ್ದೇಳೋದಿಲ್ಲ. ನಮ್ಮ ಕಾವಲಿಯಲ್ಲಿ ಅಭ್ಯಾಸ ಆಗಿದೆ, ಮೀನು ಫ್ರೈ ಚಿಕನ್ ಫ್ರೈ ಎಲ್ಲ ಮಾಡಿ ಅಭ್ಯಾಸ ಆಗಿದೆ. ದೋಸೆ ಸಹ ಯಾವುದು ಕೂಡ ಮಾಡಲಿಕ್ಕೆ ಆಗುತ್ತೆ, ಎಂತ ಆಗೋದಿಲ್ಲ. ಮತ್ತು ನೀವು ಹೊಸ ಕಾವಲಿಯಲ್ಲಿ ತಗೊಂಡಿದ್ರೆ ಈ ರೀತಿ ಮೀನು ಫ್ರೈ ಚಿಕನ್ ಫ್ರೈ ಅದನ್ನು ಮಾಡಿದರೆ ಮತ್ತೆ ಎದ್ದೇಳೋದೇ ಇಲ್ಲ ದೋಸೆ. ಭಾರಿ ಕಷ್ಟ ಆಗ್ತದೆ ಮತ್ತೆ ಎದ್ದೇಳಿಸಲಿಕ್ಕೆ ದೋಸೆಯನ್ನು. ನೋಡಿ ಮೀನು ಫ್ರೈ ಆಯಿತು. ನೋಡಿ ನೋಡಿ ಚೆಂದ ಮಾಡಿ ಫ್ರೈ ಆಯಿತು. ಸ್ವಲ್ಪ ಮಸಾಲೆ ಎಲ್ಲ ಹೋಗಿದೆ, ಎಂತ ಆಗೋದಿಲ್ಲ. ರುಚಿ ಮಾತ್ರ ಒಳ್ಳೆ ಇರ್ತದೆ. ನೋಡಿ ಈಗ 1 ಪೀಸನ್ನು ತೆಗೆಯುವ. ಹಸಿ ಕರಿಮೆಣಸು ಹಾಕಿದ ಮೀನು ಫ್ರೈ. ನೋಡಿ ಇದಕ್ಕೆ ಮೊದಲು ಕೂಡ ನಾವು ಮಾಡಿದ್ದೇವೆ. ಈ ಮೀನಲ್ಲಿ ಉಂಟಲ್ಲ ಮುಳ್ಳು ಇಲ್ಲ. ನೋಡಿ ಮುಳ್ಳು ಕಡಿಮೆ ಇರೋದು, ಸೈಡಲ್ಲಿ ಮಾತ್ರ. ಇದು ದೊಡ್ಡ ಮುಳ್ಳು ಮಧ್ಯದಲ್ಲಿ ಉಂಟು, ಮತ್ತು ಸೈಡ್ ಮಾತ್ರ ಮುಳ್ಳಿರೋದು. ಈ ಮಕ್ಕಳಿಗೆಲ್ಲ ಈ ಮೀನನ್ನು ಕೊಡ್ಬೋದು. ನೋಡಿ ನೋಡಿ ಇಲ್ಲಿ ಸೈಡಲ್ಲಿ ಮುಳ್ಳು ಉಂಟು, ಚಿಕ್ಕ ಚಿಕ್ಕ ಮುಳ್ಳು. ನೋಡಿ ಇಲ್ಲಿ ಮುಳ್ಳು ಸೈಡಲ್ಲಿ ಮಾತ್ರ. ಮತ್ತು ಇದೇ ರೀತಿ ಒಮ್ಮೆ ಹಸಿ ಕರಿಮೆಣಸು ಹಾಕಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ.